ಕರ್ಣ, ನನ್ನ ಸಂಗಡ ಬಾ ಕರ್ಣ. ನಿನ್ನಲ್ಲಿ ಒಂದು ರಹಸ್ಯವಾದ ವಿಚಾರವಿರುವುದು. परमात्मा हरे पावन नाम पामरानो लो कृपेय तो पामरानोळु कृपेय तोरिदे स्वामी परमात्मा हरे पावन नाम ಇಳೆಯೋಳು ಜನ್ಮವ ಅರಿಯದೆ ಕಾಡಿದೆ ಪರಮಾತ್ಮ ಕರ್ಣ, ಇಳೆಯೋಳು ಜನ್ಮವ ಅರಿಯದೆ ಕಾಡಿದೆ ದೇವ ದೇವಾನೇ ಭಕ್ತ ಭಾಗವನೇ ಸ್ವಾಮಿ ದೇವ ದೇವಾನೇ ಭಕ್ತ ಭಾಗವನೇ ಸ್ವಾಮಿ ಪರಮಾತ್ಮ ಪಾವನ ನಾಮ ಶ್ರೀರಮಣಂ ಅಖಿಲ ಗುಣಗಣಂ ಶ್ರೀರಮಣಂ ಅಖಿಲ ಗುಣಗಣಂ ಪಾರಿದಿ ಭವದಾತಂ ಸಮಸ್ತ ಜಗದಾನಂದಂ ಸಮಸ್ತ ಜಗದಾನಂದಂ ವಾರಿದಿ ಭವದಾತನೇ ಶ್ರೀಧಾರುಣಿಯೊಳ್ ನಿನಗೆ ನಾ ಸಮನೇ ಕುಲಹೀನನು ನಾ ಪರಮಾತ್ಮ ಕರ್ಣ, ಬಳಲಿದೆ ನೈ ಸ್ವಾಮಿ ತರಳನಾಧರಿಸಲು ಕುಲಹೀನನಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕರ್ಣ, ಕುಲಹೀನನಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಚನೆ ಪ್ರೇಮದಿಂದ ಸ್ವಾಮಿ
ಪರಮಾತ್ಮ, ಕರ್ಣ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮನು ಈ ಕುಲಹೀನನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿ ಇಲ್ಲ ಕರ್ಣ. ಪರಮಾತ್ಮ, ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಕುಲಹೀನನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಕರ್ಣ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ನೀನಾದರೂ ಪಾಂಡವರ ಪಕ್ಷಪಾತಿ, ಇಂತಾದರೂ ಸಮರದ ಸಮಯ. ಈ ರೀತಿ ವಂಚಿಸುವಂತ ಪ್ಲಾನ್ ಏನಾದ್ರು ಮಾಡ್ತಿದ್ದೀರಾ ಸ್ವಾಮಿಗಳೇ, ಗುರುಗಳೇ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೇ, ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ನಿಖರವಾದ ಕಾರಣಗಳೇನು ದೇವ? ಏಕಿಲ್ಲ ಕರ್ಣ. ಪಾಂಡು ಕುವರರ ಕರ್ಣ, ಪರಮಾತ್ಮ, ಪಾಂಡು ಕುವರರ ದರೆಯಲು ಕೋರೆಯ ಧರ್ಮದಿ ನಿರುತ ದರೆಯಲು ಕೋರೆಯ ಧರ್ಮದಿ ನಿರುತ ಅನುಜರ ಸೇರೈ ಕರುಣೆಯ ತೋರೈ ಕರ್ಣ, ಪರಮಾತ್ಮ, ಅನುಜರ ಸೇರೈ ಕರುಣೆಯ ತೋರೈ ಈ ಬಾಳೈ ಪರಮಾತ್ಮ, ಸುರಚಿರ ಸರದರ ಸರನರ ಕೋರೆವನ ಮಾತನು ಪ್ರೇಮದ ಪರಮಾತ್ಮ, ಗಾನ ಸೂರನೆ ಗಾಂಧಿಯ ಬಿಡುತ್ತೆ ಗಾನ ಸೂರನೆ ಗಾಂಧಿಯ ಬಿಡುತ್ತೆ ಮೆರೆಸಿದಾನಿದ ವರಗುಣಶೀಲ ಕರ್ಣ, ಪರಮಾತ್ಮ, ಮೆರೆಸಿದಾನಿದ ವರಗುಣಶೀಲ ಪೊರೆಯುತ ಪ್ರೇಮಿ ಸುಕೃತ ಸ್ವಾಮಿ ಪೊರೆಯುತ ಪ್ರೇಮಿ ಸುಕೃತ ಸ್ವಾಮಿ ಬಾಣಿ ಸ್ವಾಮಿ ಬಾಣಿ ಪರಮಾತ್ಮ, ಮಾತನು ಪ್ರೇಮದಿಂದ ಮಾತನು ಪ್ರೇಮದಿಂದ ದಾಲಿಸು ವೀರ ದಾಲಿಸು ವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ತಿಳಿಯಲು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಲೋಕೋಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತಿಳಿಬಿಟ್ಟಳು ಕರ್ಣ. ಆ ಬಳಿಕ ನೀನು ಸೂತರ ಕೈಗೆ ಸಿಕ್ಕಿ ದೊಡ್ಡವನಾದದ್ದು. ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ, ಈಗಲೂ ನನ್ನ ಸಂಗ್ರಹ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುತ್ತೇನೆ. ಅವರಿಂದಲೂ ಸಾಮಂತರಾಜರಿಂದಲೂ ಒಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರೇ, ಆ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ತಾಯಿಯೇ. ಪರಮಾತ್ಮ, ಇದು ಸತ್ಯ ಸಂಗತಿಯೇ? ಕರ್ಣ,
ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಣೆಗೂ ನಿನ್ನ ಜನ್ಮವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗ್ಯದ ಧೂಳಿಯೇ, ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು, ಬಹುದಿನ ನೊಂದೆ ಬಂಧುಗಳಾರೆಂದು ನಿಂದುವದನ ಪನಿಯೆನಿಸೆಂದೆ. ಪರಮಾತ್ಮ ಹೇಳ ಬಿಂದುವದನ ಪನಿಯೆನಿಸೆಂದೆ, ಬಂದ ವಿಮೋಚನ ಮಾರ್ಗವನರಿಯದೆ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ. ಜನ್ಮ ರಹಸ್ಯದ ಜನುಮದಾತೆಯ ವಿಜಯವರಿತೋ, ದೇವಾ 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 ಜನ್ಮ ರಹಸ್ಯದ ಆಂತರ್ಯವರಿತು, ಜನುಮದಾತೆಯ ವಿಜಯವರಿತು, ಜೀವಿಸಲೇ ಪರಿ ಸಹಜನರೊಡಗೂಡಿ, ಜೀವಿಸಲೇ ಪರಿ ಸಹಜನರೊಡಗೂಡಿ, ಜೀವಿಸಲೇ ಪರಿ ಸಹಜನರೊಡಗೂಡಿ, ಜೀವಿಸಲೇ ಪರಿ ಸಹಜನರೊಡಗೂಡಿ, ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ ಕರ್ಣ, ಒಂದು ಕಡೆ ಆಶ್ರಯ ನೀಡಿ ಆಶೀರ್ವಾದಿಸಿ ಅನ್ನದಾನವನ್ನ ಕೊಟ್ಟ ಆ ನನ್ನ ಕೌರವೇಶ್ವರ ಪ್ರಭು, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಪಾಶವನ್ನ ಕೊರಳಿಗೆ ಸುತ್ತಿಕೊಂಡ ಆ ಪಾಂಡವರು
ಇರುವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ ನನಗೊಂದು ತೋರದಲ್ಲ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳಬೇಡ ಕರ್ಣ. ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ನೀನು ಯಾರನ್ನು ಸೇರಬೇಕು, ಯಾರನ್ನು ಬಿಡಬೇಕು, ನೀನೇ ನಿರ್ಧರಿಸಿಕೋ ಕರ್ಣ. ಪರಮಾತ್ಮ, ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲಿಲ್ಲ ಪರಮಾತ್ಮ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ಬೇಳೆಯಾಯಿತು, ನಾನಿನ್ನು ಬರುತ್ತೇನೆ. ತಮ್ಮ ಚಿತ್ತ. ಓಹೋ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಏನು ಪಾಂಡವರು? ನನ್ನ ಪಾಂಡವರು ನನ್ನ ಸಹೋದರನೇ. ಸಾವಿರಾನಿಯ ಬಲವುಳ್ಳ ಆ ಭೀಮಸೇನನು ನನ್ನ ಸಹೋದರನೇ. ಸತ್ಯವೇ ಉಸಿರೆಂದು ನಂಬಿರುವ ಆ ಧರ್ಮರಾಯ ಕೂಡ ನನ್ನ ಸಹೋದರನೇ. ನಕುಲ ಸಹದೇವ, ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ನನಗೊಂದು ತೋರದಲ್ಲ. ಇಷ್ಟು ದಿನಗಳ ಮೇಲಾದರೂ ನನಗೆ ಬಂಧು ಮಿತ್ರರು ಯಾರು ಬಂಧು ಮಿತ್ರರು ಎಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇವರೇ ಈ ಪಾಂಡವರೇ ನಿನ್ನ ಸಹೋದರರು, ಈ ಪಾಂಡವರೇ ನಿನ್ನ ಬಂಧು ಮಿತ್ರರು ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತ ಉಭಯ ಸಂಕಟ. ಏನು ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದ ನಾಂ ಬಿಟ್ಟೊಡೆ ಕೌರವೇಂದ್ರನು ಧರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನರುಂಡವಂ ಕಡಿದು, ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನರುಂಡವಂ ಕಡಿದು ಮತ್ಸ್ವಾಮಿಗೆ, ಆ ನನ್ನ ಸ್ವಾಮಿ ಮಮ ಸ್ವಾಮಿ ಮತ್ಸ್ವಾಮಿ ಕೌರವೇಶ್ವರನಿಗೆ, ಮತ್ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಲೆದ ಪರಿಭವ ಸವೆಸಿದೆ ಜೀವ. ತಲೆದ ಪರಿಭವ ಸವೆಸಿದೆ ಜೀವ. ಸರ್ವೇಶ ಕೊಡುತ್ತಿರ ವಿಭವ, ಕೊಡುತ್ತಿರ ವಿಭವ. ಜ್ವಲಿಸುವುದು ಅನವರತು ನಿಜಾತ, ಕಲುಷುತ ಮನದ ವ್ಯಾಕುಲ ಭಾವ. ಜ್ವಲಿಸುವುದು ಅನವರತ ಅನವರತ ಅನವರತ.
ಆತ್ಮ. ಇನ್ನು ಈ ದ್ರೌಪದಿ ಅಣಿಯಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನೆಂದು ಬರೆದಿರುವೆ. ಇವಳೇಕೆ ಚಿಂತಾಮಗ್ನಳಾಗಿರುವಳಲ್ಲ? ಕಾಂತೆ ಸಾಂತೆ ವರತೀರಳಾಗಿ ಪ್ರಿಯಪತ್ನಿಯಾಗಿ ಬರುಗಾಲೆ ಕಾಂತೆ ಸಾಂತೆ ವರಧೀರಳಾಗಿ ಪ್ರಿಯಪತ್ನಿಯಾಗಿ ಬರುಗಾಲೆ ಪಾಂಡು ಪುತ್ರರ ಪತಿಯಾಗಿ ನೀನು ಪಾಂಡು ಪುತ್ರರ ಪತಿಯಾಗಿ ನೀನು ಚಂಡ ಚಿಂತೆಯುಂಗ ಕಡುಕೋಪ ಬೇಕೆ ಕಡುಮೌನ ಬೇಕೆ ಕೋಮಲಾಗೆ ಕಡುಕೋಪ ಬೇಕೆ ಕಡುಮೌನ ಬೇಕೆ ಕೋಮಲಾಗೆ ಸಾಂತೆ ಸಾಂತೆ ವರಧೀರಳಾಗಿ ಪ್ರಿಯಪತಿಯಾಗಿ ಮರುಗಾಲೆ ಕಕ್ಕೆ ಪ್ರಿಯತಮೆ, ಏಕೆ ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ, ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ, ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲವೇ? ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾರು. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾರು. ಪಾಂಚಾಲಿ, ನಿಮಗೆ ಪಾಂಚಾಲಿ, ನಿಮಗೆ ಸನ್ನದ್ಧವಾಗಿದೆ. ಪ್ರಾಣೇಶ್ವರ, ಸರಿಯೇ ನಿಮಗೆ ಸನ್ನದ್ಧವಾಗಿದೆ. ಇನಿಯ ಕೇಳು ನನ್ನ ಕಥೆಯ ವ್ಯಥೆಯ. ಏನು ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳಾಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಏಕೆ ರೋದಿತೆ ತರುಣಿ ಮಣಿಯನೆ, ಏಕೆ ರೋದಿತೆ
ಏಕೆ ರೋದಿಸೆ ತರುಣಿ ಮಣಿಯನಿ ಏಕೆ ರೋದಿಸೆ ಪ್ರಿಯತಮೆ ಅಗ್ಗದ ನಾಟ್ಯ ಮೀರಿ ಶ್ರೀಗದಿ ಗುರುಕುಲಕ್ಕೆ ಅಗ್ಗದ ನಾಟ್ಯ ಮೀರಿ ಶ್ರೀಗದಿ ಗುರುಕುಲಕ್ಕೆ ಬಗ್ಗಿಸುವೆ ಮಲಾಂತಗಳನ್ನ ಮಕ್ಕಳಾಗದೆ ಚಿಂತೆಯ ಬಿಡು ಬಿಡು ಬಗ್ಗಿಸುವೆ ಮಲಾಂತಗಳನ್ನ ಮಕ್ಕಳಾಗದೆ ಚಿಂತೆಯ ಬಿಡು ಏಕೆ ರೋದಿಸೆ ತರುಣಿ ಮಣಿಯನಿ ಏಕೆ ರೋದಿಸೆ ಏಕೆ ರೋದಿಸೆ ಏಕೆ ರೋದಿಸೆ ವೇದನೆ ಅಣ್ಣನ ಆ ಒಂದು ಅವಿವೇಕದ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟದ್ದಲ್ಲ. ಅಣ್ಣನ ಅಪರಾಧಗಳನ್ನು ನಿನ್ನ ಹಿಂದೆಯೇ ಕ್ಷಮಿಸುವಂತೆ ನಿನ್ನಲ್ಲಿ ಅನೇಕ ಸಾರಿ ಕೇಳಿಕೊಂಡಿಲ್ಲವೇ? ಆಗಿದ್ದು ಆಗಿ ಹೋಯಿತು, ನೀನೇಗೆ ಹೀಗಾಗಿರುವೆ? ಕನ್ನಡದ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿ ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸರು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ಆ ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಅದರಲ್ಲಿ ಯಾರು ಆ ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಾಂಗನೆಯ ವಿಲಾಸ ವಿಕ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದಾರಿಗೆ ಹಿಂತಿರುಗಿದ್ದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮಡದೆ ಕದನ ಓಡುವುದರಲ್ಲಿ ಈ ನಿನ್ನ ಚತುರತೆಯನ್ನು ಮರೆತಿದ್ದೆ ಎಂದು ತಿಳಿದಿದ್ದನು. ಬಾ, ಈ ಸಂತೋಷದ ಸಮಯದಲ್ಲಿ ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಕುಳಿತುಕೊಳ್ಳುವೆನು. ಜಾಣೆ ಮುದ್ದಾಡುವೆನು ಬಾರಿ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಕುರುವಂತವನೇ ನಾಟಗೈವೆ ಮಾತರೆ, ಕುರುವಂತವನೇ ನಾಟಗೈವೆ ದುರ್ಲಭ ಚೋದನವಡಲನು ಬಗೆದು ಮಾತರೆ, ದುರ್ಲಭ ಚೋದನವಡಲನು ಬಗೆದು ತನ್ನದಳು ದುರುಳದ ಚಿರವನು ಕಡಿವೆ ಮಾತರೆ, ಕಣಗಳು ಧೂಳದ ಚಿರವನ್ನು ಕಡಿವೆ, ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಸಮಯ ಪರಿಭವ ಮರೆಯುವೆ,
ಶಪಥವ ಮರೆಯುವೆನೇನೆ ಗೈದ ಶಪಥವ ಮರೆಯುವೆನೆ ಚಿಂತಿಕೆಯೇ ತೆಗೆದು ಬದುಕುವರಿಯೇ ಚಿಂತಿಕೆಯೇ ತೆಗೆದು ಬದುಕುವರಿಯೇ ಬಿಚ್ಚಿದ ನುಡಿಯನ್ನು ಕಟ್ಟಿಸುವೆನು ನಾ ಬಿಚ್ಚಿದ ನುಡಿಯನ್ನು ಕಟ್ಟಿಸುವೆನು ನಾ ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ ಪ್ರಿಯತಮೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭವನೆಯ ಮನಗಿಲ್ಲವೇ ವಿರಾಮ ಭವನೆಯ ಮನಗಿಲ್ಲವೇ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಮನವೊಲಿಸುವ ಮಧುಮಾಸ ವಿಲಾಸ ಮನವೊಲಿಸುವ ಮಧುಮಾಸ ವಿಲಾಸ ಕೌರವ ಕೌರವ ಶಿರವಾದರೆಯುಳು ನೀನು ಪಾಂಚಾಲಿ ಚೆಲ್ಲುತ್ತ ಸೇರುವೆ ಪ್ರಿಯ ಪ್ರಿಯತಮೆ ಏನು ಹೇಳಿದೆ ಹೇಳಿ ಏನು ಹೇಳಿ ಏನು ಹೇಳಿದೆ ಚೆಲ್ಲುತ್ತ ಏನನ್ನು ಚೆಲ್ಲುತ್ತ ಏನನ್ನು ಚೆಲ್ಲುತ್ತಾ ಆ ಕೌರವನ ಶಿರವನ್ನು ಈ ಧರೆಗೆ ಚೆಲ್ಲುತ್ತ ಚೆಲ್ಲುತ್ತ ಸೇರುವೆ ಪ್ರಿಯ ಪ್ರಿಯತಮೆ ಪ್ರಿಯ ಪ್ರಿಯತಮೆ ತಿಳಿಯಿತೆ ತಿಳಿಯಿತು ಏನು ತಿಳಿಯಿತು ಏನು ತಿಳಿಯಿತು ಪ್ರಿಯ ಖಂಡಿತ ಏನನ್ನು ಚೆಲ್ಲುತ್ತ ಚೆಲ್ಲುತ್ತ ಹೇಳಿದಿನಲ್ವಾ ಪ್ರಿಯ ಆ ಕೌರವನ ಶಿರವನ್ನು ಈ ಧರೆಗೆ ಚೆಲ್ಲುತ್ತಾ ಆಗ ನೀವು ನನ್ನನ್ನು ಸೇರುವಿರಿ ಅರ್ಥವಾಯಿತೆ ಅರ್ಥವಾಯಿತು ಪ್ರಿಯತಮೆ ಚೆಲ್ಲುತ್ತ ಸೇರುವೆ ಕಾಂತೆಯಡಿ
ಪ್ರಿಯತಮೆ. ಪ್ರಾಣೇಶ್ವರ, ಓ ಪ್ರಾಣವಲ್ಲಭ, ಮರೆತು ಹೋಯಿತೆ. ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದರೆ ಏನೇನೋ ಹೇಳಿದಿರಿ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಿ ರುಚಿಸುತ್ತಿರುವೆಯೋ? ಮಾಡಿದ ಪ್ರತಿಜ್ಞೆ ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ನಾನು ಇಂದಿನ ನನ್ನನ್ನು ಪುನಃ ಕೇಳಿದ ಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಹೋದ್ರೆ ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣರಾದ ಯುಧಿಷ್ಠಿರನು ದುರ್ಯೋಧನ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಹಾಲೆ ಭೀಮನು ಸಂಜೆಯ ಪ್ರಸ್ತಾಪವನ್ನು ತಿಳಿದು ಚಳಿದ ಸಿಂಹದಂತೆ ಗುರುಸಿದ್ದಾನೆ. ಭೀಮನನ್ನು ಸಮಾಧಾನಪಡಿಸಲು ನೀನೇ ಹೊರತು ಮತ್ತಾರೂ ಶತ್ರುರಲ್ಲ ಅಣ್ಣ. ಓಹೋ ಅರ್ಜುನ, ಪಾರ್ಥ, ಈ ಸಾರಿ ಈ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಸಮನ ಮಾಡುವುದೇ ನನಗೆ ದೊಡ್ಡ ಉದ್ದೇಶವಾಗಿದೆ. ತಾಳಿದ
ಲೋಕವನ್ನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದರಿಂದ ಹಿರಿಯರ ವಾಣಿಯ ಮರೆಯುವುದನ್ನು ಸಮರ ಬಯಸುವುದನ್ನು ದುಡುಕಿ ಸಮರ ಬಯಸುವುದನ್ನು ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವೇನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಅರ್ಜುನ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿ ಬಿಡುವೆನು. ಈ ಸಂಧಿಯು ನಿಮಗೆ ಉಚಿತವಾಗಿಯೇ ಕಾಣಬಹುದು. ಆದರೆ ಒಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನೇ ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನ ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಪಾಂಚಾಲಿ, ಇಂಥ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವೇನು? ನಾವು ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನಾಚರಿಸುವುದು ಸರಿಯಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನ ಗುರಿಪಡಿಸಿದಿರವೆಂಬುದೇ ನನ್ನ ಚಿಂತೆ. ಕೋಲಾಹಲ. ನಾನಿಂದ ಬರುವೆನು. ಈ ಸಂಧ್ಯಾ ಫಲಾನುಫಲಗಳನ್ನು ಕೇಳುವುದರಿಂದ ನಮಗಾಗುವ ಪ್ರಯೋಜನವೂ ಇಲ್ಲ. ಈ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರವು ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜನಗರ ಸಮಾಚಾರ ತಿಳಿದು ಬಳಿಕ ನೀನು ಇಚ್ಛೆಯಂತೆ ಮಾಡು. ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗೂ ಧರ್ಮಾಂತನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹು ವಿಧವಾಗಿ ಸತ್ಕರಿಸಿದರು. ಸಂಧಿಯ ವಿಚಾರವೂ ನಡೆಯಿತೆ? ಓ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಇಷ್ಟ ಈ ಸಂಧ್ಯಾ ಸಮಸ್ಯೆ ಮಾತುಗಳನ್ನು ಕೇಳುವುದರಿಂದ ನನಗೆ ಬೇಡ. ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅರ್ಥಾತವಾದ ನೆಪದಿಂದ ಅರ್ಜುನನ ಬಲ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ ಐವರಿಗೂ ಬಾಳೆ ಸೀರೆ ನುಡಿಸಲು ಅವಣಿಸುತ್ತಿರುವೆಯ.
ಯಾದವಾಗ್ರಣಿ, ಏಕೆ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮ, ಇಷ್ಟೊಂದು ಅಸಹನೆ ಏಕಯ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನ್ನ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ತಿಳಿ. ಏನು ಸ್ವಾಭಿಮಾನ ಶೂನ್ಯವಾದ ಸನ್ಮಾನ ನಡೆದೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಆ ಕೌರವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮೊದಲಾದವರೇ ಒಪ್ಪಿದರು. ಆ ದುರ್ಯೋಧನ ಅವನೂ ಸಹ ಒಪ್ಪಿದನು. ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ನಾನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪವಾಸದ ಫಲವನ್ನು ನೀವೇ ಭುಜಿಸಿರಿ. ಇದರಲ್ಲಿ ಈ ಭೀಮನು ಯಾವ ಭಾವವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನಿರಾತರಾಗಬೇಡ. ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಆ ದುರ್ಯೋಧನ ಸಂದೇಶ ಏನದು? ಆ ಸಂದೇಶ? ಆ ದುರ್ಯೋಧನ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಪಕ್ಕದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮ. ಏನು ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯ ಅಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದಿಯನ್ನು ಪಕ್ಕಕ್ಕಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುತ್ತೇನೆ. ಇದು ಎನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಹಾಗಲೇ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯ ಬಿಡೆಯ ಈ ಗದೆಯನ್ನ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಬಹುದು ಪರಮಾತ್ಮ. ಯಾಜ್ಞ ಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಸ್ವಲ್ಪ ಅದು ಇಲ್ಲೇ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಏನಿದು ಪರಿಹಾಸ್ಯ ಅಣ್ಣ? ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ಪಂಡಿತೆಯಂತೆ. ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ದುರ್ಯೋಧನ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ನಿಮ್ಮ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ ನನ್ನ ಸಂದೇಶವನ್ನು. ಈಗ ಈ ಭೀಮಸೇನಿಗೆ ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದ ಆ ದುರಾತ್ಮಕರು ಯಾರು? ಯಾರು ಆ ದುರಾತ್ಮಕರು? ಮತ್ತಾರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯೋಧನನು ಕಟ್ಟಲು ಪ್ರಯತ್ನಿಸಿದನು. ಇಂಥ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರೆಗಳನ್ನು ಬಿಡಿಸು. ದುರ್ಯೋಧನ ಈ ನೀಚ ಕೃತ್ಯವನ್ನು ಎಸಗಿದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಸಹೋದರರೇ, ಅಗ್ಗಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಅಣ್ಣ. ಸಾನೆಯಿಂದ ಹೇಳಿ ಕಳಿಸಿದ ಈ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಮನಸ್ಸೆತ್ತಿಸಿದ ಆ ದುರ್ಯೋಧನ ದುರಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕೃಷ್ಣನಿಗೆ ತಕ್ಕ ಬುದ್ಧಿ ಕಳಿಸುವುದು ಒಂದೇ ಉಳಿದಿರುವ ಪ್ರತಿ ಉತ್ತರ. ಇಷ್ಟೇ ಅಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕ
ದುಡುಕುತ್ತ ನೋಡಿದ ಕೌರವನು ಹಿಡಂಬಾಪತಿಯೇಕೆ ದುಡುಕುತ್ತ ನೋಡಿದ ಕೌರವನು ಹಿಡಂಬಾಪತಿಯೇಕೆ ಕಡೆಗೂ ಯುದ್ಧವ ಗೈದೆ ಕೊಡೆ ನಾದಿರಾಜವ ಕಡೆಗೂ ಯುದ್ಧವ ಗೈದೆ ಕೊಡೆ ನಾದಿರಾಜವ ದುಡುಕುತ್ತ ನೋಡಿದ ಕೌರವನು ಹಿಡಂಬಾಪತಿಯೇಕೆ ಕೈವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು ಕೈವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು ಕೊಡುವೆನು ರಾಜ್ಯವನ ಮಡಿದಾಗ ಎಂದ ಕೊಡುವೆನು ರಾಜ್ಯವನಾನು ಮಡಿದಾಗ ಎಂದ ದುಡುಕುತ್ತ ನೋಡಿದ ಕೌರವನು ಹಿಡಂಬಾಪತಿಯೇಕೆ ಕಡೆಗೂ 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನಿಮಗೆ ಸಂಧಿಯು ಬೇಕಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿದ್ದ. ಪರಮಾತ್ಮ, ಈ ಸಂದೇಶಕ್ಕೆ ನಮ್ಮ ಉಳಿದಿರುವುದು ಒಂದೇ, ಅದು ಯುದ್ಧ. ವಾಸುದೇವ, ನೀನೇ ತಿಳಿದಿರುವೆ, ನಾನೆಂದೂ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವರಲ್ಲ. ತಮ್ಮ ಚಿತ್ತವಿದ್ದಂತೆ ಮಾಡುವ ಮುಕುಂದ. ಪಾಂಚಾಲಿ, ನನ್ನ ಕರೆಗಳನ್ನು ಬಿಡಿಸು. ಅಗ್ಗಜ, ಧನಂಜಯ, ಪರಮಾತ್ಮ, ಏನು ಯಾರೂ ಬಿಡಿಸುವುದಿಲ್ಲವೇ? ಇದು ಆರೇ ಬಿಡಿಸಿಕೊಳ್ಳೋರು. ಅರ್ಜುನ, ಎಲ್ಲ ನನ್ನ ಕರೆ. ಕಾರ್ಮೋಡ ಗುಡುಗಿ ಬರಲಿ, ಈ ಭೂಮಿ ನಡುಗಿ ಹುಟ್ಟಿದ ರವತಕ ತಪ್ಪ ಸಹೋದರರ ಕಾರ್ಮೋಡ ಗುಡುಗಿ ಬರಲಿ, ಈ ಭೂಮಿ ನಡುಗಿ ಹುಟ್ಟಿದ ರವತಕ ತಪ್ಪ ಸಹೋದರರ ಪಾರ್ಸರೆಯಲೇ ಕುರುವರ ದಿನಗಳ ಕಡಿಯಲ ಬಿಡುವನ ಕುರುವರ ದಿನಗಳ ಕಡಿಯಲ ಬಿಡುವನ ದಳದಿಗಾಂತದಲ್ಲಿ ಬಳಗಿದ ದೇವ ದಳದಿಗಾಂತದಲ್ಲಿ ಬಳಗಿದ ಕುರುಕುಲವ ಕಡಿದಿಡುವೆ ದುರುಳ ಕೌರವನ ಪರಿವಿದಗಳು ಕಾರ್ಮೋಡ ಗುಡುಗಿ ಬರಲು, ಈ ಭೂಮಿ ನಡುಗಿ ಹುಟ್ಟಿದ ರವತಕ ತಪ್ಪ ಸಹೋದರವ ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದ್ದರೆ ನನ್ನ ತಾಯಿ ಕುಂತಿ ದೇವಿಯು ಸಂಧ್ಯಾಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ಮುಂದೆ ನಡೆಯಲಿರುವ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಆ ದುರ್ಯೋಧನರ ತೊಡೆಯನ್ನು ಮುರಿದು ಅವನ ರಾಜ ಮಕುಟವನ್ನು ಕಿತ್ತು ನೆಲ ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒತ್ತು ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಒಳಗನ್ನು ಪಗೆದು ಅವನ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿರುಮಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆಯು ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಶಾಸ್ತಿ.